ಮೆಸೊಲಿಥಿಕ್ ಯುಗ. ತಾಳಿಕೇಟ್ ಸಮೀಪದ ಸಾಲ್ವಾಡಗ್ರಿಯಲ್ಲಿ ಕಂಡುಬರುವ ಕಲ್ಲಿನ ಉಪಕರಣಗಳು ಇತಿಹಾಸಕಾರರಿಗೆ ಆಸಕ್ತಿಯನ್ನುಂಟುಮಾಡುತ್ತವೆ. ಇಲ್ಲಿ ಕಂಡುಬರುವ ಚಾಕು ಬ್ಲೇಡ್ಗಳು, ಬೋರರ್ಗಳು ಮತ್ತು ಸ್ಕ್ರಾಪರ್ಗಳು ಬಹುಶಃ ಶಿಲಾಯುಗದ 2ನೇ ಅಥವಾ 3ನೇ ವರ್ಗಕ್ಕೆ ಸೇರಿವೆ. ಈ ಅಳವಡಿಕೆಗಳು ದೊಡ್ಡದಾಗಿರುತ್ತವೆ, ಆದರೆ ತೆಳುವಾದ ಮರದ ಆಯುಧಗಳು ಸಹ ಲಭ್ಯವಿವೆ. ಆದರೆ ಅರ್ಧ ಚಂದ್ರನ ಆಕಾರದ ಚೂಪಾದ ಉಪಕರಣಗಳು ಕಂಡುಬಂದಿಲ್ಲ. ಹರಪ್ಪಾ ಮಾದರಿಯಲ್ಲಿ ಫ್ಲೂಟೆಡ್ ಕೋರ್ಗಳು ಮತ್ತು ಚಾಕು ಬ್ಲೇಡ್ ಕರ್ನಾಟಕದ ಶಿಲಾಯುಗದ ಸಂಸ್ಕೃತಿ ಮತ್ತು ಸಿಂಧೂ ಕಣಿವೆಯಲ್ಲಿನ ತಾಮ್ರದ ಯುಗಗಳ ನಡುವೆ ಸಂಬಂಧವಿದೆ ಎಂದು ಸೂಚಿಸುತ್ತದೆ. ಆದರೆ ಸಿಂಧೂ ಕಣಿವೆ ಮಾದರಿಯ ಕಪ್ಪು ಕೆಂಪು ಮಡಿಕೆ ಮತ್ತು ಬ್ರಹ್ಮಗಿರಿ ಮಾದರಿಯ ನಡುವೆ ಯಾವುದೇ ಸಂಬಂಧದ ಅಸ್ತಿತ್ವವನ್ನು ಇದು ಸೂಚಿಸುವುದಿಲ್ಲ. ಇತರ ಪ್ರದೇಶಗಳಿಗಿಂತ ಕರ್ನಾಟಕವು ಹೊಸ ಶಿಲಾಯುಗದ ಮನುಷ್ಯನನ್ನು ಹೆಚ್ಚು ಆಕರ್ಷಿಸಿದೆ. ಟ್ರ್ಯಾಪ್ ಡೈಕ್ ಕಲ್ಲು ಹೇರಳವಾಗಿ ಲಭ್ಯವಾಗುವುದೇ ಇದಕ್ಕೆ ಕಾರಣ. ಈ ಕಲ್ಲು ನವಶಿಲಾಯುಗದ ಮಾನವನ ಅಕ್ಷಗಳು, ಅಡ್ಜ್ಗಳು ಮತ್ತು ಉಳಿಗಳಂತಹ ಉಪಕರಣಗಳಿಗೆ ಮೂಲ ವಸ್ತುವಾಗಿತ್ತು. ಈ ಉಪಕರಣಗಳು, ಹೆಚ್ಚಾಗಿ, ಬ್ಲೇಡ್ಗಳಿಗೆ ಬಲವನ್ನು ಸೇರಿಸುವ ಸಲುವಾಗಿ ಕತ್ತರಿಸುವ ಉಪಕರಣಗಳಿಗೆ ಉತ್ತಮವಾದ ಹೊಳಪು ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ನವಶಿಲಾಯುಗದ ಮಾನವನು ತನ್ನ ಉಪಕರಣಗಳನ್ನು ಬಂಡೆಗಳ ಮೇಲೆ ಹರಿತಗೊಳಿಸುತ್ತಿದ್ದನು ಮತ್ತು ಈ ಪ್ರಕ್ರಿಯೆಯಲ್ಲಿ ಕೆರೆದುಕೊಂಡ ಬಂಡೆಗಳು ಬಳ್ಳಾರಿಯ ಉತ್ತರದ ಬೆಟ್ಟಗಳಲ್ಲಿನ ಬಂಡೆಗಳ ಹಿಮ್ಮೆಟ್ಟುವಿಕೆಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು 1899 ರಲ್ಲಿ ಅಹಿರ್ ತಾಲೂಕಿನ ಹೆಳಲಗುಂಡಿಯಲ್ಲಿ ಫೂಟ್ ಕಂಡುಹಿಡಿದನು. ಎಚ್. ಡಿ. ಟೆರ್ರಾ ಅವರ ಅಭಿಪ್ರಾಯದಲ್ಲಿ ಇವುಗಳು ಅಕ್ಷಗಳ ತಯಾರಿಕೆಯಿಂದ ಉಂಟಾಗಿರಬಹುದು. ಟ್ರ್ಯಾಪ್ ಎಂಬ ಪದವು ಸ್ವೀಡಿಷ್ ವಾರ್ಡ್ ಟ್ರಪ್ಪಾದಿಂದ ಬಂದಿದೆ, ಅಂದರೆ ಮೆಟ್ಟಿಲುಗಳು. ಪೆಟ್ರೋಲಾಜಿಕಲ್ ಆಗಿ, ಬಲೆಯು ವಿವಿಧ ಹಂತಗಳಲ್ಲಿ ಸಂಯೋಜಿಸಲ್ಪಟ್ಟಿದೆ ಮತ್ತು ಅದಕ್ಕೆ ಅನುಗುಣವಾಗಿ ಅವುಗಳನ್ನು ಆಂಡಿಸೈಟ್ಸ್, ಬಸಾಲ್ಟ್ ಮತ್ತು ಟ್ರಾಕೈಟ್ಸ್ ಎಂದು ಕರೆಯಲಾಗುತ್ತದೆ. ಲಾವಾದ ದಪ್ಪ ಜಾಲದಿಂದ ರೂಪುಗೊಂಡ ಟ್ರ್ಯಾಪ್ ಡೈಕ್ಗಳು ಅತ್ಯುತ್ತಮ ಕಚ್ಚಾ ವಸ್ತುವಾಗಿದೆ. ಫೂಟೆ ಕಂಡುಹಿಡಿದ 260 ಹಳ್ಳಗಳ ಪೈಕಿ ಸಂಡೂರಿನ ಸಿಂಕ್ಲೈನ್ನಿಂದ ಆರಂಭವಾಗಿ ರಾಯದುರ್ಗದ ಪಶ್ಚಿಮದಲ್ಲಿರುವ ಕೈಲಾಸಕೊಂಡದವರೆಗೆ 3 ಮೈಲುಗಳಷ್ಟು ವಿಸ್ತರಿಸಿರುವ ಗೊಲ್ಲಲಿಂಗದಹಳ್ಳಿ ಹಳ್ಳವು ಅತಿ ಉದ್ದವಾಗಿದೆ. ಇವುಗಳಲ್ಲದೆ ಬ್ರಹ್ಮಗಿರಿಯ ನವಶಿಲಾಯುಗದ ಮಾನವನು ಜಟ್ಟಿಂಗ ರಾಮೇಶ್ವರದ ಬಳಿಯ ವಡ್ಡರಹಳ್ಳಿಯಲ್ಲಿನ ಅಣೆಕಟ್ಟನ್ನು ಸಹ ಬಳಸಿದನು. ಉತ್ಖನನದ ನಿರ್ಬಂಧದಿಂದಾಗಿ ಯಾವುದೇ ರಚನಾತ್ಮಕ ಕಟ್ಟಡಗಳು ಕಂಡುಬಂದಿಲ್ಲ, ಆದರೆ ಒಂದು ಉಪಮಾರ್ಗದಲ್ಲಿ ಸರಳ ರೇಖೆಯಲ್ಲಿ ಕಂಡುಬರುವ ಪೋಸ್ಟ್ ರಂಧ್ರಗಳು ಅವರ ಕೆಲವು ವಾಸಸ್ಥಳಗಳು ಆಯತಾಕಾರದ ಟ್ಯಾಂಗ್ಯುಲರ್ ಯೋಜನೆಯನ್ನು ಹೊಂದಿದ್ದವು ಎಂದು ಸೂಚಿಸುತ್ತದೆ. ಮರದ ಜೊತೆಗೆ ಒರಟಾದ ಗ್ರಾನೈಟ್ ಕಲ್ಲು ಕಡಿಮೆ ಗೋಡೆಗಳ ನಿರ್ಮಾಣವನ್ನು ರೂಪಿಸಿತು. ನವಶಿಲಾಯುಗದ ಜನಪದರಲ್ಲಿ ರೂಢಿಯಲ್ಲಿದ್ದ 2 ರೀತಿಯ ಸಮಾಧಿಗಳೆಂದರೆ ಅಮಾನವೀಯ ಸಮಾಧಿ ಮತ್ತು ಕಲಶ ಸಮಾಧಿ. ಸಮಾಧಿಯ 2 ಉದಾಹರಣೆಗಳು ಮಾತ್ರ ನಮಗೆ ಪ್ರವೇಶಿಸಬಹುದು ಮತ್ತು ಒಂದು ಅಸ್ಥಿಪಂಜರವು 8 ವರ್ಷದ ಹುಡುಗನದ್ದಾಗಿದೆ. ಹುಡುಗನನ್ನು ಪೂರ್ವಕ್ಕೆ ತಲೆಯಿಟ್ಟು ಸಮಾಧಿ ಮಾಡಲಾಗಿದೆ ಮತ್ತು ಅವನ ತಲೆಯ ಬಳಿ ಮಡಿಕೆಗಳು ಮತ್ತು ಅವನ ಮೊಣಕಾಲಿನ ಬಳಿ ಸಣ್ಣ ಮಣ್ಣಿನ ಪಾತ್ರೆಗಳ ಅಸ್ತಿತ್ವವು ಸತ್ತವರನ್ನು ವಿಲೇವಾರಿ ಮಾಡುವ ವಿಧವನ್ನು ಸೂಚಿಸುತ್ತದೆ. ಚಿತಾಭಸ್ಮ ಸಮಾಧಿ ಹೆಚ್ಚು ರೂಢಿಯಲ್ಲಿತ್ತು, ಆದರೆ ಇದು ಮಕ್ಕಳ ಸಮಾಧಿಗೆ ಮಾತ್ರ ಉದ್ದೇಶಿಸಲಾಗಿತ್ತು. ನವಶಿಲಾಯುಗದ ಮನುಷ್ಯನು ಒರಟಾದ ಬೂದು ಬಟ್ಟೆಯ ಕುಂಬಾರಿಕೆಯನ್ನು ಬಳಸಿದನು, ಸಾಮಾನ್ಯವಾಗಿ ಸುಟ್ಟ, ಕೈಯಿಂದ ಮಾಡಿದ ಮತ್ತು ಸರಳವಾದ ಆಕಾರ. ವಿಶಾಲವಾದ ಬಾಯಿಯ ಬಟ್ಟಲುಗಳು, ಹೂದಾನಿಗಳು, ಉಗುಳಿರುವ ಮತ್ತು ಸಾಮಾನ್ಯ 2 ಮತ್ತು ದೊಡ್ಡ ಅಲಂಕೃತವಾದ ಮಡಿಕೆಗಳು ಕಂಡುಬಂದಿವೆ. ಸಾಂದರ್ಭಿಕವಾಗಿ ಕುಂಬಾರಿಕೆಗಳನ್ನು ಕ್ರಿಸ್ ಕ್ರಾಸ್ ವಿನ್ಯಾಸ ಕೆತ್ತನೆಗಳು ಮತ್ತು ಮೂಳೆ ವಿನ್ಯಾಸಗಳನ್ನು ಹೊಂದಿರುವ ಡೆಕೋರೇಟ್ ಮಾಡಲಾಗುತ್ತದೆ. ಈ ಕೆಲವು ಸುಟ್ಟ ಬೂದು ಬಟ್ಟಲುಗಳು ಮತ್ತು ಕಪ್ಗಳು ತಮ್ಮ ರಿಮ್ಗಳನ್ನು ಕೆಂಪು ಓಚರ್ನಿಂದ ಚಿತ್ರಿಸಿರುವುದನ್ನು ಗಮನಿಸುವುದು ಆಸಕ್ತಿದಾಯಕವಾಗಿದೆ. ತಿ. ನಸೀಪುರದ ಉತ್ಖನನದಲ್ಲಿ ಮತ್ತು ಲಿಂಗಸುಗೂರು ತಾಲೂಕಿನ ವಟ್ಟುಗಲ್ಲುವಿನ ನವಶಿಲಾಯುಗದ ಹಿಮ್ಮೆಟ್ಟುವಿಕೆಯಲ್ಲಿ ಸುಟ್ಟ ಬೂದು ಮಡಿಕೆಗಳು ಕಂಡುಬಂದಿವೆ. ಅವರು ಕುಂಬಾರಿಕೆ ಕಲೆಯನ್ನು ತಿಳಿದಿದ್ದರು, ಈ ವಸಾಹತು ನಿವಾಸಿಗಳು ನವಶಿಲಾಯುಗಕ್ಕೆ ಸೇರಿದವರು ಎಂದು ತೋರಿಸುತ್ತದೆ. ಕರ್ನಾಟಕದಲ್ಲಿ, ನವಶಿಲಾಯುಗ ಮತ್ತು ತಾಮ್ರಯುಗಗಳ ನಡುವೆ ಇದುವರೆಗೆ ಪತ್ತೆಯಾದ ನೆಲೆಗಳ ಆಧಾರದ ಮೇಲೆ ಸ್ಪಷ್ಟವಾದ ಗಡಿರೇಖೆಯನ್ನು ಸೆಳೆಯುವುದು ಕಷ್ಟ. ಆದರೆ ಕಂಚು ಮತ್ತು ತಾಮ್ರದ ವಸ್ತುಗಳ ಆವಿಷ್ಕಾರವು ಈ ಲೋಹಗಳ ಬಳಕೆಯನ್ನು ಸೂಚಿಸುತ್ತದೆ. ಭದ್ರಾವತಿ ಮತ್ತು ಚಿತ್ರದುರ್ಗದಲ್ಲಿ ಎಂ. ಎಚ್. ಕೃಷ್ಣ, ಕೆಲವು ತಾಮ್ರದ ಮೀನಿನ ಕೊಕ್ಕೆಗಳು, ಕಬ್ಬಿಣದ ಸ್ಲ್ಯಾಗ್ ತುಂಡುಗಳು, ಹಲವಾರು ಮೈಕ್ರೋಲಿತ್ಗಳು ಅಥವಾ ಪಿಗ್ಮಿ ಉಪಕರಣಗಳು, ಚೆಡ್, ಚಾಲುಡೋನಿ, ಜೊತೆಗೆ ಟ್ಯಾಂಡ್ ಸ್ಫಟಿಕ ಬಾಣದ ತಲೆ, ಮತ್ತು ನುಣ್ಣಗೆ ನೆಲದ ಕೋಲ್ಟ್ಗಳು, ತ್ರಿಕೋನ ಆಕಾರ. ಇದು ಬಹುಶಃ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ, ಕಬ್ಬಿಣದ ಯುಗವು ತಾಮ್ರಯುಗದಷ್ಟು ಮುಂಚೆಯೇ ಇತ್ತು ಎಂದು ಸೂಚಿಸುತ್ತದೆ.